ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗುತ್ತಲೇ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಒಂದಷ್ಟು ತಿಕ್ಕಾಟ, ಪರವಿರೋಧ, ಭಿನ್ನಾಭಿಪ್ರಾಯಗಳು ಕೂಡ ಭುಗಿಲೆದ್ದಿದೆ. ಅದರಲ್ಲೂ ಕೆಲ ಧರ್ಮಗುರುಗಳು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗದೇ ಇರೋಕೆ ಚಿಂತನೆ ನಡೆಸಿದ್ದಾರೆ. ಶಂಕರಾಚಾರ್ಯ ಮಠದ 4 ಸ್ವಾಮೀಜಿಗಳು ಜನವರಿ 22ಕ್ಕೆ ಅಯೋಧ್ಯೆಗೆ ಹೋಗದೇ ಇರೋಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಶಂಕರಾಚಾರ್ಯರುಗಳು ಅಸಮಾಧಾನಗೊಳ್ಳೋಕೆ ಕಾರಣವೇನು? ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಧರ್ಮಗುರುಗಳು ಹೇಳ್ತಿರೋದೇನು? ಮಂದಿರ ಸಂಪೂರ್ಣವಾಗಿ ನಿರ್ಮಾಣಗೊಳ್ಳದೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಿಲ್ವಾ? ಪ್ರಧಾನಿ ಮೋದಿ ಗರ್ಭಗುಡಿ ಪ್ರವೇಶಿಸೋದೇ ತಪ್ಪ? ರಾಮನ ಹೆಸರಲ್ಲಿ ಪಂಥ ಸಮರ ಶುರುವಾಗಿದೆಯಾ? ಇವೆಲ್ಲದರ ಬಗ್ಗೆಯೂ ವಿವರವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮದಲ್ಲಿರುವಾಗಲೇ ಬಿಜೆಪಿಗೆ ಈಗ ಒಂದು ವಿಚಾರದಲ್ಲಿ ಭಾರಿ ಹಿನ್ನಡೆ ಆಗ್ತಾ ಇದೆ. ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಬಹುದು ಅಂತ ಕೇಸರಿ ಕಲೆಗಳು ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಅಯೋಧ್ಯೆ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ವಿಚಾರದಲ್ಲಿ ಸನಾತನ ಧರ್ಮದ 4 ಗುರುಗಳು ತೀವ್ರ ಅಸಮಾಧಾನಗೊಂಡಿದ್ದಾರೆ. 4 ಶಂಕರಾಚಾರ್ಯರು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಇರೋಕೆ ನಿರ್ಧರಿಸಿರುವಂತೆ ಕಾಣ್ತಾ ಇದೆ. 4 ಶಂಕರಾಚಾರ್ಯರ ಈ ನಡೆ ವಿಪಕ್ಷಗಳಿಗೆ ಕೂಡ ಈಗ ಆಹಾರವಾಗ್ತಾ ಇದೆ. ಹಾಗಿದ್ರೆ ಆ 4 ಶಂಕರಾಚಾರ್ಯರುಗಳು ಯಾರಲ್ಲ? ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗದೆ ಇರೋಕೆ ಅವರು ತೀರ್ಮಾನಿಸಿರೋದು ಯಾಕೆ ಅನ್ನೋದನ್ನು ಕೂಡ ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ನಂಬರ್ 1, ಶಂಕರಾಚಾರ್ಯ ಸ್ವಾಮಿ ಶ್ರೀ ನಿಶ್ಚಲಾನಂದ ಸರಸ್ವತಿ. ಒಡಿಶಾದ ಗೋವರ್ಧನಪುರಿ ಪೀಠದ ಶಂಕರಾಚಾರ್ಯ ಸ್ವಾಮಿ ಶ್ರೀ ನಿಶ್ಚಲಾನಂದ ಸರಸ್ವತಿ ಅವರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಎಂದಿದ್ದಾರೆ. ಶ್ರೀ ನಿಶ್ಚಲಾನಂದ ಸರಸ್ವತಿ ಗೋವರ್ಧನಪುರಿ ಪೀಠದ 145ನೇ ಶಂಕರಾಚಾರ್ಯರಾಗಿದ್ದಾರೆ. 1992ರಲ್ಲಿ ಪೀಠಾಧಿಪತಿಯಾದ ಶ್ರೀ ನಿಶ್ಚಲಾನಂದ ಸರಸ್ವತಿ ಈಗ ರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅನ್ನೋದು ರಾಜಕೀಯ ಶೋ ಆಗಿಬಿಟ್ಟಿದೆ. ಪ್ರಧಾನಿ ಮೋದಿಯವರು ಗರ್ಭಗುಡಿ ಪ್ರವೇಶಿಸಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ವೇಳೆ ರಾಮನ ಮೂರ್ತಿಯನ್ನು ಟಚ್ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ರಾಜಕೀಯ ಬಣ್ಣ ಪಡ್ಕೊಂಡಿದೆ. ನಿಜವಾಗಿಯೂ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಧರ್ಮ ಗ್ರಂಥದ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು. ಧರ್ಮಗ್ರಂಥದ ಮಾರ್ಗಸೂಚಿಗಳಂತೆಯೇ ಕಾರ್ಯಕ್ರಮ ನಡೀಬೇಕು. ಇಲ್ಲದೇ ಇದ್ರೆ ಶ್ರೀರಾಮನ ತೇಜಸ್ಸು ಕಡಿಮೆ ಆಗುತ್ತೆ, ರಾಕ್ಷಸ ಅಸ್ತಿತ್ವಗಳು ಪ್ರವೇಶಿಸಿ ಹಾನಿಯುಂಟು ಮಾಡ್ತವೆ ಅಂತ ನಿಶ್ಚಲಾನಂದ ಸರಸ್ವತಿ ಅವರು ಹೇಳಿದ್ದಾರೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಪ್ರಧಾನಿ ಮೋದಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಷ್ಟೇ ನಿಶ್ಚಲಾನಂದ ಸರಸ್ವತಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ ಅಂತಿದ್ದಾರೆ. ನಂಬರ್ 2, ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ. ಉತ್ತರಾಖಂಡ್ನ ಜ್ಯೋತಿರ್ಮಠ ಕೂಡ ಆದಿಶಂಕರಾಚಾರ್ಯರ ಪೀಠಗಳಲ್ಲಿ ಒಂದಾಗಿದೆ. ಇಲ್ಲಿನ ಸ್ವಾಮಿ ಅವಿಮುಕ್ತೇಶ್ವರಾನಂದ 2006ರಲ್ಲಿ ಸ್ವಾಮಿ ಸ್ವರೂಪಾನಂದರಿಂದ ದೀಕ್ಷೆ ಪಡೆದುಕೊಳ್ತಾರೆ. ಆದರೆ ಅವಿಮುಕ್ತೇಶ್ವರಾನಂದ ಶ್ರೀಗಳು ಕೂಡ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗದೇ ಇರೋಕೆ ತೀರ್ಮಾನಿಸಿದ್ದಾರೆ. ಅವರು ಹೇಳ್ತಿರೋ ಪ್ರಕಾರ ರಾಮ ಮಂದಿರದ ನಿರ್ಮಾಣ ಸನಾತನ ಧರ್ಮದ ಗೆಲುವು ಅಲ್ವಂತೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಿದ್ದನ್ನ ಸನಾತನ ಧರ್ಮದ ಗೆಲುವು ಅಂತ ಪರಿಗಣಿಸೋಕೆ ಅವಿಮುಕ್ತೇಶ್ವರಾನಂದ ಶ್ರೀಗಳು ತಯಾರಿಲ್ಲ. ಅಯೋಧ್ಯೆಯಲ್ಲಿ ಈ ಹಿಂದೆಯೇ ರಾಮ ಮಂದಿರ ನಿರ್ಮಾಣವಾಗಿತ್ತು. ಯಾವಾಗ ನಮ್ಮ ದೇಶದಲ್ಲಿ ಗೋಹತ್ಯೆ ಅಂತ್ಯವಾಗುತ್ತೋ ಆಗ ನಾನು ರಾಮ ಮಂದಿರಕ್ಕೆ ಭೇಟಿ ನೀಡ್ತೇನೆ ಎಂದಿದ್ದಾರೆ. ಇಲ್ಲಿ ಪ್ರಧಾನಿ ಮೋದಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂತ ಅವಿಮುಕ್ತೇಶ್ವರಾನಂದ ಶ್ರೀಗಳು ಅಯೋಧ್ಯೆಗೆ ಭೇಟಿ ನೀಡದೇ ಇರೋದಕ್ಕೆ ತೀರ್ಮಾನಿಸಿರೋದಲ್ಲ. ಶ್ರೀಗಳ ಪ್ರತಿಪಾದನೆಯೇ ಡಿಫರೆಂಟ್ ಆಗಿದೆ. ನಂಬರ್ 3, ಶೃಂಗೇರಿಯ ಶಂಕರಾಚಾರ್ಯ ಭಾರತೀ ತೀರ್ಥ ಸ್ವಾಮೀಜಿ. ಶೃಂಗೇರಿಯ ಶಾರದಾ ಪೀಠ ಕೂಡ ಆದಿಶಂಕರಾಚಾರ್ಯರ ಮಠಗಳಲ್ಲಿ ಒಂದು. ಕೆಲ ಮಾಹಿತಿಗಳ ಪ್ರಕಾರ ಶಾರದಾ ಪೀಠದ ಭಾರತೀ ತೀರ್ಥ ಸ್ವಾಮೀಜಿಗಳು ಕೂಡ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಶಾರದಾ ಮಠದ ಕಡೆಯಿಂದ ಈ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಹೇಳಿಕೆಗಳು ಬಂದಿಲ್ಲ. ಆದರೂ ಕೂಡ ಜನವರಿ 22ರಂದು ಭಾರತೀ ತೀರ್ಥ ಸ್ವಾಮೀಜಿಗಳು ಅಯೋಧ್ಯೆಗೆ ತೆರಳೋದು ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ನಂಬರ್ 4, ಶಂಕರಾಚಾರ್ಯ ಸದಾನಂದ ಸರಸ್ವತಿ ಸ್ವಾಮೀಜಿ. ದ್ವಾರಕಾ ಶಾರದಾ ಪೀಠದ ಶಂಕರಾಚಾರ್ಯ ಸದಾನಂದ ಸರಸ್ವತಿ ಕೂಡ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಆದರೆ ಮಠದ ಕಡೆಯಿಂದ ಈ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಒಟ್ಟು ಈ 4 ಶಂಕರಾಚಾರ್ಯರು ಜನವರಿ 22ರಂದು ಅಯೋಧ್ಯೆಗೆ ಹೋಗ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದಿಶಂಕರಾಚಾರ್ಯ ಮಠದ ಸ್ವಾಮೀಜಿಗಳು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಅನ್ನೋ ಸುದ್ದಿ ರಾಜಕೀಯದಲ್ಲಂತೂ ಭಾರಿ ಹಲ್ಚಲ್ ಸೃಷ್ಟಿಸ್ತಾ ಇದೆ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು
ಅಪೂರ್ಣವಾದ ದೇವಾಲಯದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರೋದಕ್ಕೆ ಶಂಕರಾಚಾರ್ಯ ಪೀಠದ ಸ್ವಾಮೀಜಿಗಳು ಬಹಿಷ್ಕಾರ ಹಾಕ್ತಾ ಇದ್ದಾರೆ ಅಂತ ಮೋದಿ ಮತ್ತು ಬಿಜೆಪಿ ಮೇಲೆ ಮುಗಿಬಿದ್ದಿವೆ. ಶಂಕರಾಚಾರ್ಯರು ಸನಾತನ ಧರ್ಮದ ಪ್ರಮುಖ ಗುರುಗಳು. ಅಂಥ ಶಂಕರಾಚಾರ್ಯರುಗಳೇ ಜನವರಿ 22ರ ಕಾರ್ಯಕ್ರಮವನ್ನು ಬಹಿಷ್ಕರಿಸೋಕೆ ಕರೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ ಅವರು ಹೇಳಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ಪ್ರಕ್ರಿಯೆಗೆ ಅದರದ್ದೇ ಆದ ಕ್ರಮಗಳಿವೆ, ವಿಧಿವಿಧಾನಗಳಿವೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಧಾರ್ಮಿಕ ಕಾರ್ಯಕ್ರಮವೇ ಆಗಿದ್ದಲ್ಲಿ 4 ಶಂಕರಾಚಾರ್ಯ ಪೀಠಗಳ ಮಾರ್ಗದರ್ಶನದಲ್ಲೇ ನಡಿಬೇಕಲ್ವಾ? ಎಲ್ಲ ಶಂಕರಾಚಾರ್ಯರು ಕೂಡ ಅಪೂರ್ಣವಾದ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಸರಿಯಲ್ಲ ಅಂತಿದ್ದಾರೆ. ಇಲ್ಲಿ ಧಾರ್ಮಿಕ ಸಂಪ್ರದಾಯವನ್ನೇ ಉಲ್ಲಂಘಿಸಲಾಗ್ತಾ ಇದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯನ್ನು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಆಮ್ ಆದ್ಮಿ ಪಕ್ಷ ಕೂಡ ಟೀಕಿಸಿದೆ. ಸ್ನೇಹಿತರೆ, ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ ಕೂಡ ಈಗ ಹೈಲೈಟ್ ಆಗ್ತಾ ಇದೆ. ಅಪೂರ್ಣವಾದ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಸರಿನಾ ತಪ್ಪಾ ಅನ್ನೋದು. ಮಂದಿರವನ್ನು ಸಂಪೂರ್ಣವಾಗಿ ಕಟ್ಟದೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಿಲ್ವಾ? ಹಾಗಾದ್ರೆ ಉತ್ತರಾಖಂಡ್ನ ಶಂಕರಾಚಾರ್ಯ ಪೀಠದ ಅವಿಮುಕ್ತೇಶ್ವರಾನಂದ ಹೇಳೋ ಪ್ರಕಾರ ಮಂದಿರ ಅನ್ನೋದು ಭಗವಂತನ ದೇಹ ಇದ್ದಂತೆ, ದೇವಾಲಯದ ಶಿಖರ ಭಗವಂತನ ಕಣ್ಣುಗಳಿದ್ದಂತೆ, ದೇವಾಲಯದ ಮೇಲಿರುವಂತಹ ಕಳಶ ದೇವರ ಶಿರವನ್ನು ಪ್ರತಿನಿಧಿಸುತ್ತೆ, ದೇವಾಲಯದ ಮೇಲ್ಭಾಗದಲ್ಲಿ ಹಾರಾಡುವಂತಹ ಧ್ವಜ ದೇವರ ಕೂದಲಿಗೆ ಸಮಾನ. ಆದರೆ ಈಗ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಇನ್ನೂ ಕೂಡ ಸಂಪೂರ್ಣಗೊಂಡಿಲ್ಲ. ಶಿಖರ ಸಂಪೂರ್ಣವಾಗಿ ನಿರ್ಮಾಣವಾಗಿಲ್ಲ, ಕಳಶವನ್ನು ಕೂಡ ಸ್ಥಾಪಿಸಿಲ್ಲ. ಹೀಗಾಗಿ ತಲೆ ಅಂದರೆ ಕಳಶ, ಕಣ್ಣು ಅಂದರೆ ದೇಗುಲದ ಶಿಖರ, ಕೂದಲು ಅಂದರೆ ಧ್ವಜ ಇವಿಲ್ಲದೆಯೂ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಸರಿಯಲ್ಲ. ಇದು ಹಿಂದೂ ಧರ್ಮ ಗ್ರಂಥಗಳಿಗೆ, ಶಾಸ್ತ್ರಗಳಿಗೆ ವಿರುದ್ಧವಾದ ನಿರ್ಣಯ ಅನ್ನೋದು ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಶ್ರೀಗಳ ಪ್ರತಿಪಾದನೆ. ಖ್ಯಾತ ಇತಿಹಾಸಕಾರ, ಬರಹಗಾರ, ಸೀಕ್ರೆಟ್ ಆಫ್ ನಾಗಾಸ್ ಸೇರಿದಂತೆ ಹಲವು ಪುಸ್ತಕಗಳನ್ನು ಬರೆದಿರೋ, ಹಿಂದೂಯಿಸಂ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರುವ ಅಮಿಶ್ ತ್ರಿಪಾಠಿ ಕೂಡ ಈ ವಿವಾದದ ಬಗ್ಗೆ ಮಾತನಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಪ್ರಾಚೀನ ಕಾಲದಿಂದಲೂ ಕೂಡ ಮಂದಿರ ನಿರ್ಮಾಣದ ಆರಂಭದಲ್ಲಿ ಗರ್ಭಗುಡಿಯ ಕಾರ್ಯಕ್ರಮ ನಡೀತಾ ಇತ್ತು. ಗರ್ಭಗುಡಿಯನ್ನು ನಿರ್ಮಾಣ ಮಾಡೋ ಮುನ್ನ ಪೂಜೆ ಮಾಡಲಾಗ್ತಾ ಇತ್ತು. ಮೊದಲಿಗೆ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ಬಳಿಕ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಸಂದರ್ಭದಲ್ಲಿ 2ನೇ ಹಂತದ ಪೂಜೆ ನಡೀತಾ ಇತ್ತು. ದೇವರ ಮೂರ್ತಿಯ ಪ್ರತಿಷ್ಠಾಪನೆ ಆದಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇತ್ತು. ಪವಿತ್ರೀಕರಣ ಅನ್ನೋದು ಪಾಶ್ಚಿಮಾತ್ಯ ಪದ. ಅವರ ಪ್ರಕಾರ ಏನಾದರೂ ದೈವಿಕ ಕಾರ್ಯ ಮಾಡಿದ ಬಳಿಕ ಪವಿತ್ರೀಕರಣ ನಡೆಸಲಾಗುತ್ತೆ. ಆದರೆ ಹಿಂದೂಯಿಸಂನಲ್ಲಿ ಎಲ್ಲವೂ ಕೂಡ ದೈವಿಕ ಕಾರ್ಯವೇ. ಗರ್ಭಗುಡಿಯಲ್ಲಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದಾಗ ದೇವ ಅಥವಾ ದೇವಿಯನ್ನು ಆ ಮೂರ್ತಿಗೆ ತುಂಬೋದನ್ನು, ಅಂದರೆ ಪ್ರಾಣವನ್ನು ಆ ಮೂರ್ತಿಗೆ ತುಂಬೋದನ್ನು ಪ್ರಾಣ ಪ್ರತಿಷ್ಠೆ ಅಂತ ಹೇಳಲಾಗುತ್ತೆ. ಅಂದರೆ ಮೂರ್ತಿಗೆ ಭಗವಂತನ ಜೀವ ಕೊಡೋದು. ಹೀಗಾಗಿ ಅಮಿಶ್ ತ್ರಿಪಾಠಿ ಪ್ರಕಾರ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ಮಂದಿರದ ನಿರ್ಮಾಣ ಕಂಪ್ಲೀಟ್ ಆಗಲೇಬೇಕು ಅಂತೇನಿಲ್ಲ, ಗರ್ಭಗುಡಿಯ ನಿರ್ಮಾಣವಾಗಿರಬೇಕು ಅಷ್ಟೇ. ಆದರೆ ಈ ವಿಚಾರದಲ್ಲಿ ಸಾಕಷ್ಟು ಪರವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇವೆ. ಅಯೋಧ್ಯೆ ತುಂಬ ಸಾಕಷ್ಟು ದೇಗುಲಗಳಿವೆ. ಅಲ್ಲಿನ ಒಬ್ಬೊಬ್ಬರು ಅರ್ಚಕರು ಒಂದೊಂದು ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿರುವ ರತ್ನಸಿಂಹಾಸನ್ ದೇವಾಲಯದ ಅರ್ಚಕರಾದಂತಹ ಅರುಣ್ ದಾಸ್ ಅವರ ಪ್ರಕಾರ ಇಡೀ ದೇವಾಲಯದ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗದೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಹಿಂದೂ ಸಂಪ್ರದಾಯದ ಪ್ರಕಾರ ಸರಿಯಲ್ಲ ಅಂತಾರೆ. ಆದರೆ ಅಲ್ಲೇ ಅಯೋಧ್ಯೆಯ ಹನುಮಾನ್ ಗರಿ ದೇವಾಲಯದ ಅರ್ಚಕರಾದ ಸಂತರಾಮ್ ದಾಸ್ ಅವರು, ನಾನು ಎಲ್ಲ ರೀತಿಯ ಅನುಕೂಲ ಇರುವಂಥ ಮನೆಯಲ್ಲಿ ವಾಸಿಸ್ತಾ ಇದ್ದೇನೆ, ಆದರೆ ನಮ್ಮ ಭಗವಂತ ಶ್ರೀರಾಮ ಮಾತ್ರ ಟೆಂಟ್ನಲ್ಲಿ ವಾಸ ಮಾಡ್ತಾ ಇದ್ರು. ಹೀಗಾಗಿ ರಾಮ ಇನ್ನಾದರೂ ದೇವಾಲಯದ ಒಳಗಿರಲಿ, ಮಂದಿರ ನಿರ್ಮಾಣ ಕಾರ್ಯ ಮುಂದುವರಿಯಲಿ ಅಂತಿದ್ದಾರೆ. ಅಷ್ಟೇ ಅಲ್ಲ, ಆದಿಶಂಕರಾಚಾರ್ಯ ಪೀಠದ ಸ್ವಾಮೀಜಿಗಳ ಟೀಕೆಗೆ ಪ್ರತಿಕ್ರಿಯಿಸಿರುವ ಸಂತರಾಮ್ ದಾಸ್ ಅವರು ಶಂಕರಾಚಾರ್ಯರ ಅನುಯಾಯಿಗಳು, ಶಿವನನ್ನು ಪೂಜಿಸ್ತಾರೆ, ನಾನು ರಾಮನನ್ನು ಪೂಜಿಸ್ತೇನೆ. ಅವರು ಸನ್ಯಾಸಿಗಳು, ನಾವು ಬೈರಂಗಿಗಳು. ರಾಮನ ಆರಾಧಕರಿಗೂ ಶಿವನ ಆರಾಧಕರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅವರು ಪ್ರಾಣ ಪ್ರತಿಷ್ಠಾಪನೆಗೆ ಬಂದಿಲ್ಲ ಅಂದರೂ ಏನು ಪರಿಣಾಮವಾಗೋದಿಲ್ಲ ಅಂತ ಅಯೋಧ್ಯೆಯ ಹನುಮಾನ್ ಗರಿ ದೇವಾಲಯದ ಅರ್ಚಕರು ಹೇಳ್ತಾರೆ. ಶಂಕರಾಚಾರ್ಯರು ಶೈವ ಪಂಥಕ್ಕೆ ಸೇರಿದವರಾಗಿದ್ದು, ಅದೇ ರಮಾನಂದರು ವೈಷ್ಣವ ಪಂಥಕ್ಕೆ ಸೇರಿದವರು. ಇತಿಹಾಸಕಾರ ಧೀರೇಂದ್ರ ಕೆ ಜಾ ಅವರು ಹೇಳೋ ಪ್ರಕಾರ ಅಯೋಧ್ಯೆಯಲ್ಲಿ ಹಿಂದೂ ಪಂಥಗಳ ನಡುವೆಯೇ ಈ ಹಿಂದೆ ಕಲಹಗಳು ಕೂಡ ನಡೆದಿತ್ತಂತೆ, ರಕ್ತಪಾತವೇ ಆಗಿತ್ತಂತೆ. ಹನುಮಾನ್ ಗರಿ ದೇವಾಲಯದ ಮೇಲೆ ಹಿಡಿತ ಸಾಧಿಸೋಕೆ ಶೈವರು ಮತ್ತು ರಾಮಾನಂದ ಪಂಥದ ಜನರ ಮಧ್ಯೆ ಭಾರಿ ಕಿತ್ತಾಟವೇ ನಡೆದಿದೆಯಂತೆ. ರಾಮ ಮಂದಿರಕ್ಕೆ ಹತ್ತಿರದಲ್ಲೇ ಇರೋ ಅಮವಾ ದೇವಾಲಯದ ಅರ್ಚಕರೊಬ್ಬರು ಪ್ರಧಾನಿ ಮೋದಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರೋದನ್ನ ಶಂಕರಾಚಾರ್ಯ ಮಠದ ಸ್ವಾಮೀಜಿಗಳಿಗೆ ಸಹಿಸಿಕೊಳ್ಳೋಕೆ ಆಗಲ್ಲ, ಅವರು ಹೊಟ್ಟೆ ಕಿಚ್ಚು ಪಟ್ಕೊಳ್ತಾ ಇದ್ದಾರೆ, ಯಾರು ಏನೇ ಹೇಳಿ ಶ್ರೀರಾಮಚಂದ್ರನ ಆಶಯದಂತೆ ಈಗ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ, ಪ್ರಧಾನಿ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಆ ಆಶಯವನ್ನು ಹೊತ್ತು ಸಾಕ್ತಾ ಇದ್ದಾರೆ ಅಷ್ಟೇ ಅನ್ನೋದು ಅಯೋಧ್ಯೆಯ ಅರ್ಚಕರ ಅಭಿಪ್ರಾಯ. ಅಂತೂ ರಾಮ ಮಂದಿರ, ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ವಿಚಾರದಲ್ಲಿ ರಾಜಕೀಯವಾಗಿ ಧಾರ್ಮಿಕವಾಗಿ ಏನೇ ಪರವಿರೋಧ ಕೇಳಿ ಬಂದರೂ ಕೂಡ
ಕಿತ್ತಾಟ ನಡೀತಾ ಇದ್ರೂ ಕೂಡ ಒಂದು ವಿಚಾರವನ್ನು ಮಾತ್ರ ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾಗತ್ತೆ. ಬರೋಬ್ಬರಿ 500 ವರ್ಷಗಳ ಬಳಿಕ ರಾಮಲಲ್ಲ ಕೊನೆಗೂ ಮಂದಿರವನ್ನು ಸೇರ್ತಾ ಇದ್ದಾನೆ. ಇಷ್ಟು ವರ್ಷ ಟೆಂಟ್ನೊಳಗಿದ್ದ ರಾಮನಿಗೆ ವಾಸಕ್ಕೆ ಯೋಗ್ಯವಾದ ಮಂದಿರವೊಂದು ನಿರ್ಮಾಣವಾಗ್ತಾ ಇದೆ. ಅಕ್ಷರಶಃ ಬೀದಿ ಪಾಲಾಗಿದ್ದ ರಾಮ ತಾನೆಲ್ಲಿಗೆ ಸೇರಬೇಕೋ ಅಲ್ಲೇ ಈಗ ಸೇರ್ತಾ ಇದ್ದಾನೆ. ಯಾರು ಏನೇ ಹೇಳಿದ್ರು ನಿಜವಾದ ರಾಮಭಕ್ತರಂತೂ ಈಗ ಖುಷಿಯಾಗಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಮಂದಿರ ನಿರ್ಮಾಣ ಪೂರ್ಣವಾಗದೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಸರಿನಾ ತಪ್ಪ? ಪ್ರಧಾನಿ ಮೋದಿ ಗರ್ಭಗುಡಿ ಪ್ರವೇಶಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಧಾರ್ಮಿಕ ವಿಧಿವಿಧಾನವನ್ನು ಉಲ್ಲಂಘಿಸಿದೆ ಅಂತನ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.